guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, ಇದು ನಮ್ಮ ಬಿಗಿನರ್ಸ್ಗೆ ಹೆಲ್ಪ್ ಆಗುವಂತಹ ಸೀರೀಸ್ ಮಾಡ್ತಾ ಇದ್ದಿಲ್ಲ. ಸೊ ಬಿಗಿನರ್ಸ್ ಇಂಗ್ಲಿಷ್ ಲರ್ನಿಂಗ್ ಸೀರೀಸ್ನ ಸೆಕೆಂಡ್ ವಿಡಿಯೋ. ಸೊ ಇವತ್ತು ನಾವು 35 ಸೆಂಟೆನ್ಸಸ್ನ ಕಲಿಯೋಣ. ಓಕೆ, ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಈಗ ಪಿಜ್ಜಾಕ್ಕಾಗಿ ಹಂಬಲಿಸುತ್ತಿದ್ದೇನೆ. ನಾನೀಗ ಪಿಜ್ಜಾ ತಿನ್ನಬೇಕು ಅಂತ ಆಸೆ ಆಗ್ತಿದೆ, ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತೀವಲ್ಲ, ಸೇಮ್ ಅದೇ ಇದು ಅರ್ಥ. ಐ ಆಮ್ ಕ್ರೇವಿಂಗ್ ಫಾರ್ ಪಿಜ್ಜಾ ರೈಟ್ ನೌ. ಐ ಆಮ್ ಕ್ರೇವಿಂಗ್ ಫಾರ್ ಪಿಜ್ಜಾ ರೈಟ್ ನೌ. ಇದು ಪಿಜ್ಜಾ ಅಲ್ಲ, ಪಿಜ್ಜಾ. ಓಕೆ. ನಾನು ಕೆಲಸ ಹುಡುಕುತ್ತಿದ್ದೇನೆ. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್. I am looking for a job. ದೇವರು ನಿಮ್ಮನ್ನು ಆಶೀರ್ವದಿಸಲಿ. May God bless you. May God bless you. ಇದು ನನ್ನ ಸಂತೋಷ. It's my pleasure. It's my pleasure. ಈಗ ಯಾರಿಗಾದ್ರೂ ನೀವೇನಾದರೂ ಸಹಾಯ ಮಾಡಿರ್ತೀರಾ, ಸೊ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆವಾಗ ವೆಲ್ಕಮ್ ಅಂತ ಹೇಳೋ ಬದಲು ಇಟ್ಸ್ ಮೈ ಪ್ಲೆಜರ್ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಸಂತೋಷಕ್ಕೋಸ್ಕರ ಮಾಡಿದ್ದೀನಿ ಅಂತ ಅರ್ಥ. ಬೇರೆ ಏನಾದರೂ ಎನಿಥಿಂಗ್ ಎಲ್ಸ್? ಎನಿಥಿಂಗ್ ಎಲ್ಸ್? ವಿದಾಯ, ಮತ್ತೊಮ್ಮೆ ಭೇಟಿಯಾಗೋಣ. Bye, see you again. Bye, see you again. ಅದು ಸರಿಯೇ? ಅದು ಸರಿಯೇ. That's all right. That's all right. ಕ್ಷಮಿಸಿ. ಕ್ಷಮಿಸಿ. Excuse me. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬಹುದು. ಇದನ್ನು ಕೂಡ ತಮಾಷೆ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಕಿಡ್ಡಿಂಗ್. ಸ್ಟಾಪ್ ಕಿಡ್ಡಿಂಗ್. ಕಿಡ್ ಅಂದರೆ ಮಗು, ಕಿಡ್ಡಿಂಗ್ ಅಂದರೆ ತಮಾಷೆ. ದಯವಿಟ್ಟು ಸುಮ್ಮನಿರಿ. ದಯವಿಟ್ಟು ಸುಮ್ಮನಿರಿ. ಪ್ಲೀಸ್ ಕೀಪ್ ಕ್ವಾಯಟ್. ಪ್ಲೀಸ್ ಕೀಪ್ ಕ್ವಾಯಟ್. ಕ್ವೈಟ್ ಅಂತ ಹೇಳಬೇಡಿ, ಕ್ವಾಯಟ್ ಅಂತ ಹೇಳಿ. ಎಲ್ಲವೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಫೈನ್. ಎವ್ರಿಥಿಂಗ್ ಇಸ್ ಫೈನ್. ಈ ಗೌರವಕ್ಕೆ ಧನ್ಯವಾದಗಳು. ಈ ಗೌರವಕ್ಕೆ ಧನ್ಯವಾದಗಳು. Thank you for this honor. Thank you for this honor. Honor ಅಲ್ಲ, honor. ಶುಭ ದಿನ. ಶುಭ ದಿನ. Have a great day. Have a great day. Hi, good morning. Have a great day ಅಂತೀವಲ್ಲ. ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು. Thank you for your help. Thank you for your help. ದಯವಿಟ್ಟು ಒಂದು ಲೋಟ ನೀರು ಕೊಡಬಹುದೇ? ಪ್ಲೀಸ್ ಒಂದು ಗ್ಲಾಸ್ ನೀರು ಕೊಡ್ತೀರಾ ಅಂತ ಕೇಳ್ತೀವಲ್ಲ, ಸೊ ನಾನು ಜಸ್ಟ್ ಟೆಕ್ಸ್ಟ್ ಬುಕ್ ಕನ್ನಡ ಯೂಸ್ ಮಾಡಿದ್ದೀನಿ ಇಲ್ಲಿ. ಕೆನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಕೆನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ನಿಮ್ಮನ್ನು ಭೇಟಿ ಮಾಡಲು ಸಂತೋಷವಾಗಿದೆ. It is nice to meet you. It is nice to meet you. ನಿಮ್ಮ ನೆಚ್ಚಿನ ಆಹಾರ ಯಾವುದು? ನಿಮಗೆ ಇಷ್ಟವಾದ ಫುಡ್ ಯಾವುದು ಅಂತೀವಲ್ಲ. What's your favorite food? What's your favorite food? ನಿಮ್ಮ ಕುಟುಂಬ ಹೇಗಿದೆ? How is your family doing? How is your family doing? ನಾನು ಇಂದು ನಿಜವಾಗಿಯೂ ದಣಿದಿದ್ದೇನೆ.
ನಾನಿವತ್ತು ತುಂಬ ನಿಜವಾಗ್ಲೂ ಸುಸ್ತಾಗಿದ್ದೀನಿ ಅಂತ ಹೇಳೋದಕ್ಕೆ ಐ ಆಮ್ ರಿಯಲಿ ಟೈರ್ಡ್ ಟುಡೇ. ಐ ಆಮ್ ರಿಯಲಿ ಟೈರ್ಡ್ ಟುಡೇ. ಈ ವಾರಾಂತ್ಯದಲ್ಲಿ ನೀವು ಫ್ರೀ ಇದ್ದೀರಾ? ವಾರಾಂತ್ಯ ಅಂದರೆ ಸ್ಯಾಟರ್ಡೆ ಸಂಡೇ. ಆರ್ ಯು ಫ್ರೀ ದಿಸ್ ವೀಕೆಂಡ್? ಆರ್ ಯು ಫ್ರೀ ದಿಸ್ ವೀಕೆಂಡ್? ಸ್ಯಾಟರ್ಡೆ ಸಂಡೇಗೆ ನಾವು ವೀಕೆಂಡ್ ಅಂತ ಹೇಳ್ತೀವಿ, 2 ದಿನ ಸೇರಿಸಿ. ಬಿಡುವು ಮಾಡಿಕೊಳ್ಳೋಣ. ಲೆಟ್ಸ್ ಟೇಕ್ ಅ ಬ್ರೇಕ್. ಲೆಟ್ಸ್ ಟೇಕ್ ಅ ಬ್ರೇಕ್. ನಾನು ಅಸ್ವಸ್ಥನಾಗಿದ್ದೇನೆ. ಐ ಆಮ್ ಸಿಕ್. ಐ ಆಮ್ ಸಿಕ್. ನನಗೆ ಹುಷಾರಿಲ್ಲ ಅನ್ನೋದಕ್ಕೆ ಐ ಆಮ್ ಸಿಕ್. ನಿಧಾನವಾಗಿ ಹೋಗು. ನಿಧಾನವಾಗಿ ಹೋಗು. ಗೋ ಸ್ಲೋಲಿ. ಗೋ ಸ್ಲೋಲಿ. ನನಗೆ ವಿವರಿಸು. ಎಕ್ಸ್ಪ್ಲೇನ್ ಮೀ. ಎಕ್ಸ್ಪ್ಲೇನ್ ಮೀ. ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ. ಲೀವ್ ಮೀ ಅಲೋನ್. ಲೀವ್ ಮೀ ಅಲೋನ್. ನೀನು ಅಲ್ಲಿ ನಿಲ್ಲು. ಯು ಸ್ಟ್ಯಾಂಡ್ ಓವರ್ ದೇರ್. ಯು ಸ್ಟ್ಯಾಂಡ್ ಓವರ್ ದೇರ್. ಇದು ಸರಿಯಲ್ಲ. ದಿಸ್ ಇಸ್ ನಾಟ್ ಫೇರ್. ದಿಸ್ ಇಸ್ ನಾಟ್ ಫೇರ್. ಇಲ್ಲಪ್ಪ ಅವನಿಗೆ ಸರಿ ಮಾಡಲಿಲ್ಲ ಅಂತ ಹೇಳೋದಕ್ಕೆ ದಿಸ್ ಇಸ್ ನಾಟ್ ಫೇರ್. ನನಗೆ ಕೆಲಸವಿದೆ. ಐ ಹ್ಯಾವ್ ವರ್ಕ್. ಐ ಹ್ಯಾವ್ ವರ್ಕ್. ಸ್ವಲ್ಪ ಸ್ವಲ್ಪವಾಗಿ. ಲಿಟಲ್ ಬೈ ಲಿಟಲ್. ಲಿಟಲ್ ಬೈ ಲಿಟಲ್. ನನಗೊಂದು ಅವಕಾಶ ಕೊಡು. ಗಿವ್ ಮಿ ಅ ಚಾನ್ಸ್. ಗಿವ್ ಮಿ ಅ ಚಾನ್ಸ್. ಏನು ನಡೀತಿದೆ? ವಾಟ್ಸ್ ಗೋಯಿಂಗ್ ಆನ್? ವಾಟ್ಸ್ ಗೋಯಿಂಗ್ ಆನ್? ಈ ರೀತಿ ಮಾತನಾಡಬೇಡ. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ನೀನು ಇಂಗ್ಲಿಷ್ ಮಾತಾಡ್ತೀಯಾ? ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಸ್ಪೀಕ್ ಇಂಗ್ಲಿಷ್? ಇಷ್ಟ ಆಗಿತ್ತು 35 ಸೆಂಟೆನ್ಸಸ್ ಇವತ್ತಿನ ವಿಡಿಯೋಗೆ. ಮತ್ತೆ ನೆಕ್ಸ್ಟ್ ನಾಡಿದ್ದು ಹೊಸ ಸೆಂಟೆನ್ಸಸ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಪ್ರಾಕ್ಟೀಸಿಂಗ್. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಜಾಸ್ತಿ ಲೈಕ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ನೋಟಿಫಿಕೇಷನ್ ಹೋಗುತ್ತೆ. ನೀವು ಜಾಸ್ತಿ ಲೈಕ್ ಮಾಡಲಿಲ್ಲ ಅಂದರೆ ನೋಟಿಫಿಕೇಷನ್ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ. ಆ್ಯಂಡ್ ಯಾರಿಗೆಲ್ಲ ಹೆಲ್ಪ್ ಆಗುತ್ತೋ ಅವರಿಗೆಲ್ಲ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ. ಬಾಯ್.